ರಾಜಸ್ಥಾನಕ್ಕೆ ಬಂದು ಒಬ್ಬ ಕವಿ ಒಂದು ಪಟ್ಟ ಹಾಕ್ಬಿಡ್ತಾನೆ. ಏನಂತ, ಈ ನಿಮ್ಮ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥವ್ರು ಯಾರು ಬೇಕಾದ್ರೂ ಹೇಳ್ಬೋದು, ನಾನು ಹೇಳೋ ಪಟ್ಟನ್ನು ಏನಾದ್ರು ಇವರು ಹೇಳಿಬಿಟ್ರೆ ನಾನು ನಿಮಗೆ ದಾಸನಾಗಿದ್ಬಿಡ್ತೀನಿ, ಇಲ್ಲ ಅಂದರೆ ನಿಮ್ಮ ರಾಜ್ಯದಲ್ಲಿ ನನಗೆ ಅರ್ಧ ರಾಜ್ಯ ಕೊಡಬೇಕು. ರಾಜರು ಒಪ್ಕೊಬಿಟ್ರು. ಎಂತೆಂಥ ಪಂಡಿತರು ಅವರೇ, ವೇದಾವಿಗಳು, ಸಂಸ್ಕೃತ ಪಂಡಿತರು, ಜ್ಞಾನಿಗಳು ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರು, ಇಷ್ಟು ಜನ ಇಲ್ಲ ಇದ್ದಾರೆ, ಹೆಂಗೆ ಅವ್ರು ಹೇಳ್ತಾರೆ ಅಂತ ಒಪ್ಕೊಬಿಟ್ರು. ಪಂಡಿತ ಕೇಳಿದೆ, ಸ್ವಾಮಿ ನಿಮ್ಮ ಪ್ರಶ್ನೆ ಏನು ಮೊದಲೇ ಹೇಳ್ಬಿಡಿ. ನಮ್ಮ ಪ್ರಶ್ನೆ ಇಷ್ಟೇ, ಭೂಮಿಗೆ ಮಧ್ಯಭಾಗ ಯಾವುದು? ಆಕಾಶದಲ್ಲಿ ನಕ್ಷತ್ರ ಎಷ್ಟಿವೆ? ದೇವ್ರೀಗ ಏನು ಮಾಡ್ತಾವನೆ? ಏನು ಎಲ್ಲ ಪುಸ್ತಕನೂ ತೆಗಿತಾರೆ, ಗ್ರಂಥಗಳು ತೆಗಿತಾರೆ, ಮಹಾಭಾರತ ತೆಗಿತಾರೆ, ರಾಮಾಯಣ ತೆಗಿತಾರೆ, ಎಲ್ಲ ಕಥೆಗಳು ತೆಗೆದ್ರು ಯಾವ ಪುಸ್ತಕದಲ್ಲಿ ಬರ್ದವ್ರೆ? ಮಂತ್ರಿ ಹೇಳ್ಕೊಂಡ್ರು ರಾಜ, ಅಪ್ಪ ನಾನು ಅರ್ಧ ರಾಜ್ಯ ಕೊಟ್ಬಿಡ್ಬೇಕಾಯ್ತದ ಕಣೋ, ಇಲ್ಲ ನಮ್ಮ ಮಾನ ಹೋಗ್ಬಿಡ್ತದೆ, ನೀನೇನಾದ್ರು ಮಾಡಿ ಅವರೊಂದು ತಿಂಗಳು ಗಡುವು ಕೊಟ್ಟವ್ರೆ, ಆ ತಿಂಗಳು ಒಳಗಾಗಿ ಈ ಪ್ರಶ್ನೆಗೆ ಉತ್ತರ ನೀನು ಹೇಳಲೇಬೇಕು. ಯಾರು ಪಂಡಿತರು ಹುಡುಕಪ್ಪ, ಈ ಮಹಾಮಂತ್ರಿಗಳು ದೇಶ ಹೊರಟುಬಿಟ್ರು, ಏನಾದರೂ ಮಾಡಿ ಇವ್ರ ಪ್ರಶ್ನೆ ಉತ್ತರ ನಾನು ಕೊಡಲೇಬೇಕು ಅಂತ ಎಲ್ಲ ದೇಶ ಸುತ್ತಾಡಿದ್ರು, ಎಲ್ಲ ಸುಸ್ತಾಗಿ ಸಾಕಾಗಿ ಬರ್ತಾವ್ರೆ, ಯಾರ ಕೈಲೂ ಹೇಳೋಕ್ಕಾಗಲಿಲ್ಲ. ಏನು ಗಾಡಿಗಟ್ಟಲೆ ಪುಸ್ತಕ ತುಂಬ್ಕೊಬರ್ತಾವನೆ, ಯಾವ ಪುಸ್ತಕದಲ್ಲಿ ಬರ್ದವ್ರೆ? ದಣವಾಯಿತು ಬೇಸಿಗೆ ಕಾಲ, ಹಿಂಗೆ ಆ ತೆಂಗಿನ ಮರದ ತೋಟದಲ್ಲಿ ಒಬ್ಬ ಕುರಿ ಬಿಟ್ಕೊಂಡು ಕಾಲ ಮೇಲೆ ಕಾಲ ಹಾಕ್ಕೊಂಡು ಮಲಗಿದ್ದ, ಕುರಿ ಮೇಯಿಸ್ತ. ಈ ಮಂತ್ರಿನೂ ಬಿಸಿಲಲ್ಲಿ ದಣ್ಕೊ ಬಂದ್ರಲ್ಲ, ಸುಸ್ತಾಗಿ ಗಾಡಿ ನಿಲ್ಲಿಸ್ಕೊಂಡ್ರು. ಇವನು ಮನಗಿದ್ದನು ಕುರುಬರು ಹುಡುಗ ನೋಡ್ದ, ಓಹೋ ಮಂಕ್ರಪ್ಪ ಎಲ್ಲಿಗೆ ಹೋಗಿದ್ದೋ? ಯೋ ಮಂಕ್ರಪ್ಪ ಅಲ್ಲ ಕಣೆಯ, ನಾನು ಮಂತ್ರಿ, ಏನೋ ಒಂದು ಅಂದೆ ಬಿಡೋ, ಏನು ಸಮಾಚಾರ? ಅಯ್ಯೋ ನನ್ನ ಕಷ್ಟ ನನಗೆ ನಿಂದೊಂದು ಗ್ರಾಚಾರ ಕಣೆಯ, ನನಗೆ ಏನು ಹೇಳೆಯ ಆ ಕಷ್ಟ? ಮಂಕ್ರಪ್ಪ ನಾನು ತೀರಿಸ್ತೀನಿ. ಓ ಎಂತೆಂಥ ಪಂಡಿತರ ಕೈಲೂ ಆಗಲಿಲ್ಲ, ನಿನ್ನ ಕೈಲಿ ಆಯ್ತದೇನೋ? ಅದು ಎಂಥದ್ದೇ ಆಗಲಿ ನಾನು ಪರಿಹಾರ ಮಾಡ್ತೀನಿ, ನೀವು ಹೇಳು. ಯಾವ ಮೇಳಲ್ಲಿ ಯಾವ ಜೇನಿದೆಯೋ, ಯಾವ ಉತ್ತದಲ್ಲಿ ಯಾವ ಹಾವಿದೆಯೋ ನೋಡೇ ಬಿಡೋಣ, ಇನ್ನೇನಿಲ್ಲ ಕಣಪ್ಪ. ಹೊರದೇಶದಿಂದ ಒಬ್ಬ ಪಂಡಿತ ಬಂದು ನಮ್ಮ ರಾಜ್ಯದಲ್ಲಿ ಮಹಾರಾಜಗೊಂದು ಪ್ರಶ್ನೆ ಹಾಕ್ಬಿಟ್ಟವನೇ. ಏನು ಪ್ರಶ್ನೆ? ಭೂಮಿಗೆ ಮಧ್ಯಭಾಗ ಯಾವುದು? ಆಕಾಶದಲ್ಲಿ ನಕ್ಷತ್ರ ಎಷ್ಟಿವೆ? ದೇವ್ರಿಗೆ ಏನು ಮಾಡ್ತಾ ಇದ್ದಾನೆ ಅಂತ ಕೇಳ್ಬಿಟ್ಟವನೇ. ಈ ಪ್ರಶ್ನೆಗೆ ನಾನು ಎಲ್ಲೆಲ್ಲೋ ಹುಡುಕ್ಬಿಟ್ಟೆ, ಎಂತೆಂಥ ಪಂಡಿತರನ್ನೋ ಕೇಳ್ಬಿಟ್ಟೆ, ಆಗರ್ಭ ಒಳ್ಳೊಳ್ಳೆ ಶ್ರೀಮಂತ ಬ್ರಾಹ್ಮಣರನ್ನೆಲ್ಲ ವಿಚಾರ ಮಾಡಿಬಿಟ್ಟೆ, ಯಾರೂ ಹೇಳ್ತಾ ಇಲ್ಲ ಕಣಯ್ಯ, ನನ್ನ ಮಾನ ಹೋಗ್ಬಿಡ್ತದೆ, ಇಲ್ಲ ಮಹಾರಾಜ ಅರ್ಧ ರಾಜ್ಯ ಕೊಡಬೇಕಾಯ್ತದೆ, ಏನು ಮಾಡೋದೀಗ? ಏನು ಮಾಡೋದು ಅಂತ ಯೋಚನೆ ಬಂದ್ಬಿಟ್ಟಿದೆ. ನಾನು ಒಂದು ತಿಂಗಳಾಯಿತು ನಮ್ಮ ರಾಜ್ಯ ಬಿಟ್ಟು ಎಲ್ಲ ತಿರ್ಕೊಂಡ್ಬಿಟ್ಟೆ, ಯಾರೂ ಹೇಳಲಿಲ್ಲ. ಅದಕ್ಕೋಸ್ಕರ ಚಿಂತೆ ಮಾಡ್ತಾ ಇದ್ದೀನಿ ಕಣಪ್ಪ, ಇನ್ನೇನು ಇಲ್ಲ, ಹೋಗಿ ನೀನು ಕುರಿ ಮೇಯಿಸಿ, ನಿನ್ನ ಕೆಲಸ ನೀನು ನೋಡು ಅಂದ. ಯೋ ಮಂಕ್ರಪ್ಪ ನಾನು ಹೇಳ್ತೀನಿ ಕರ್ಕೊಂಡೋಗಿ ನನ್ನ ಅಂತ. ಹಾಂ ಎಂತೆಂಥವ್ರ ಕೈಲೂ ಆಗಿಲ್ಲ, ನೀನು ಹೇಳ್ತೀಯ, ನೀನು ಕರ್ಕೊಂಡು ನಡಿಯಪ್ಪ, ನಡಿಯಪ್ಪ ಆಯಿತು. ಒಂದು ಪ್ರೀತಿ ಒಂದು ಕುರಿಮರಿ ಸಾಕಿದ್ದಂತೆ, ನೋಡಪ್ಪ ಈ ಕುರಿಮರಿ ಮಾತ್ರ ನಾನು ರಾಜ್ಯಸಭೆಗೆ ಒತ್ಕೊಬರೋದು. ಆಯ್ತು ನಡಿಯಯ್ಯ, ಮಹಾರಾಜರಿಗೆ ಹೇಳೋಣ. ಹೆಗಲ ಮೇಲೆ ಕುರಿಮರಿ ಹೊತ್ಕೊಂಡ, ಕಂಬಳಿ ಹೆಗಲ ಮ್ಯಾಗ ಹೊತ್ಕೊಂಡ, ಕೈ ಮಾಮೂಲಿ ಕುರಿ ಮೇಸೋರಿಗೆ ಒಂದು ಕೋಲಿದ್ದೇ ಇರ್ತದೆ, ಕೋಲು ಹಿಡ್ಕೊಂಡು ಬಂದ ರಾಜ್ಯಸಭೆಗೆ. ಏನು ಮಹಾರಾಜರು ತುಂಬಿ ತುಳ್ಕಾಡ್ತಕ್ಕಂಥ ಸಭೆ, ಎಲ್ಲ ಮಂತ್ರಿಗಳು, ಸೇನಾಪತಿಗಳು, ಕವಿಗಳು ಎಲ್ಲ ಸೇರಿಬಿಟ್ವರೆ. ಓಹೋ ಮಹಾಮಂತ್ರಿಗಳು ಬಂದರು, ಇವತ್ತು ಏನೋ ಒಂದು ವಿಚಾರ ತಂದಿ ಅವರೇ, ಮಹಾರಾಜರಿಗೆ ಇವತ್ತು ಸಂತೋಷ ಆಗುತ್ತೆ, ಇವತ್ತು ಉತ್ತರ ಹೇಳ್ಬಿಡ್ತಾರೆ, ಎಲ್ರಿಗೂ ನೆಮ್ಮದಿ ಆಗುತ್ತೆ ಅಂತ ಎಲ್ಲ ಕಾಯ್ತಾವ್ರೆ. ಈ ಮಂತ್ರಿ ಯಾರು ಕರ್ಕೊಬಂದ? ಅವನು ಸ್ನಾನ ಮಾಡಿ ಎಷ್ಟು ದಿನ ಆಗಿದತ್ತೋ, ಆ ಕುರುಬರು ಹುಡುಗನ್ನ ಕರ್ಕೊಂಡು ಒಂದು ಕುರಿ ಅಗ್ಲ ಮೇಲೆ ಒರೆಸ್ಕೊಂಡು ಅವನು ಕರ್ಕೊಬಂದ. ಮಹಾರಾಜರು ಚಿಂತೆ ಆಗ್ಬಿಟ್ಟಿರಯ್ಯ, ನನ್ನ ಮರ್ಯಾದೆ ಕಳ್ಬಿಟ್ಟಲ್ಲ ಮಂತ್ರಿ. ಯಾಕೆ ಸ್ವಾಮಿ? ಅಲ್ಲ ಕಡೆ ಇವನು ಕರ್ಕೊಬಂದಿದ್ದೀಯಲ್ಲಯ್ಯ, ನಾನು ಹೇಳಿ ಪ್ರಶ್ನೆಗೆ ಉತ್ತರ ಇಲ್ಲಪ್ಪ. ಇವತ್ತು ಬರ್ತಾ ಇದ್ದಾರೆ ಪಂಡಿತರು, ಅವ್ರು ನಾವು ಖಂಡಿತವಾಗಿ ಉತ್ತರ ಹೇಳದೇ ಇದ್ರೆ ನಾವು ರಾಜ್ಯ ಕೊಟ್ಬಿಡ್ಬೇಕಾಯ್ತದ ಕಣಯ್ಯ.
ಸ್ವಾಮಿ ನಾನು ಎಲ್ಲೆಲ್ಲೋ ಹುಡುಕ್ಬಿಟ್ಟೆ, ಯಾರೂ ಕೂಡ ಈ ಪ್ರಶ್ನೆಗೆ ಉತ್ತರ ಹೇಳಿದವರೇ ಗತಿ ಇಲ್ಲ. ಈ ಮೂಲೆಯಲ್ಲಿ ಹೊರಟೊತ್ತಿಗೆ ಎಲ್ಲ ಬಳಸ್ಕೊಂಡು ಆಂಧ್ರ, ಕೇರಳ, ತಮಿಳ್ನಾಡೆಲ್ಲ ಸುತ್ತಾಡ್ಕೊಂಡು ಹಿಂಗಾಸ್ ಬಂದ್ಬಿಟ್ಟೆ. ನಮ್ಗೆ ಯಾರೂ ಈ ಉತ್ತರ ಹೇಳ್ತಾ ಇಲ್ಲ. ಇವನು ಕುರಿ ಮೇಯಿಸ್ತಾ ಇದ್ದ ಸ್ವಾಮಿ, ನಾನು ಹೇಳ್ತೀನಿ ಅಂತ ಬಂದವನೇ. ಅವನೇನು ಹೇಳ್ತಾನೋ ಬಿಡ್ತಾನೋ ನನಗೂ ಧೈರ್ಯ ಇಲ್ಲ, ನೀವೇ ಕೇಳ್ಕೊಡಿ. ಏನಯ್ಯ ನೀನು ಹೇಳ್ತೀಯ? ಸ್ವಾಮಿ ನೀವು ಅಪ್ಪಣೆ ಕೊಟ್ಟರೆ ನಾನು ಹೇಳ್ಬಿಡ್ತೀನಿ ಈಗ ಅಂದ. ಎದ್ದೋಗೋ ಮತ್ತು ಬಿದ್ದೋಗ್ಬಿಟ್ಟೆ. ಇವನು ವಿಚಾರ ಮಾಡೇ ಬಿಡೋಣ. ಅಷ್ಟೊತ್ತಿಗೆ ಸರಿಯಾಗಿ ಆ ಪಟ್ಟ ಹಾಕಿದ್ರಲ್ಲ ಪಂಡಿತರು ಬಂದರು. ಮಹಾರಾಜ್ರೆ, ಇವತ್ತೇನಾದರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ನೀವು ನನಗೆ ಅರ್ಧ ರಾಜ್ಯ ಕೊಟ್ಟುಬಿಡ್ಬೇಕು. ಮಾತಾಡಿದ್ದೀರಿ, ಮಾತೆ ಎಚ್ಚರ. ಮಹಾಮಂತ್ರಿಗಳು ರಾಜರ ಮಕ್ಕ ನೋಡ್ತಾರೆ, ರಾಜರು ಮಂತ್ರಿಗಳ ಮಕ್ಕ ನೋಡ್ತಾರೆ. ರಾಜ್ಯ ಉಳಿಯಲ್ಲ, ಇವತ್ತು ಭಾಗ ಆಗ್ಬಿಡ್ತದೆ ಅಂತ ಎಲ್ಲರೂ ನೋಡ್ತಾವ್ರೆ. ಈ ಕುರುಬ ಹುಡುಗ ಇದ್ನಲ್ಲ ಮೇಲ್ಕೆದ್ದ, ಸ್ವಾಮಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಎಲ್ಲ ಇವನ ನೀನು ಹೇಳ್ತೀಯ? ನೀನು ಸ್ನಾನ ಮಾಡಿ ಎಷ್ಟು ದಿನ ಆಗಿತ್ತು, ಕೈಕಾಲು ತೊಳೆದು ಎಷ್ಟು ದಿನ ಆಗಿತ್ತು? ಅಲ್ಲ ಕಡೆಯ ನಿನ್ನ ಕೈಲಿ ಹೇಳೋಕ್ಕಾಯ್ತದೆ? ಎಂತೆಂಥ ಪಂಡಿತರು ಉಂಟೋಗ್ಬಿಟ್ಟವ್ರೆ. ಸ್ವಾಮಿ ವಿಚಾರ ಮಾಡಿ ನೋಡಿ, ಹೇಳಪ್ಪ. ಭೂಮಿಗೆ ಮಧ್ಯಭಾಗ ಯಾವುದು? ಆ ಕುರಿ ಕೋಲಿತ್ತಲ್ಲ ಅದನ್ನ ತಟ್ನ ಮಾಡಿದ. ಇದೇ ಸ್ವಾಮಿ ಮಧ್ಯಭಾಗ. ಅದೆಂಗೆ ಹೇಳ್ತೀಯ? ನೀವು ಹೇಳ್ಕೊಂಡು ನೋಡಿ ಇಂದ. ಭೂಮಿ ಹೇಳೋಕ್ಕಾಯ್ತದ? ಹೌದು ಸ್ವಾಮಿ, ಇದೇ ಮಧ್ಯಭಾಗ, ನೀವು ಹೇಳ್ಕೊಂಡು ನೋಡಿ. ಗೆದ್ದುಬಿಟ್ಟೆ ಕಣಯ್ಯ. ಇನ್ನೂ 2 ಪ್ರಶ್ನೆ ಇದೆ, ಇದರಲ್ಲಿ ನೀನು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿ ನಕ್ಷತ್ರ ಎಷ್ಟು ಬೇಳು? ಈ ಹೆಗಲ ಮೇಲೆ ಇತ್ತಲ್ಲ ಕುರಿಮರಿ, ದೊಪ್ಪಲು ಕೆಳಿಕಾಗ್ತಾ 1000 ಕೋಟಿಗಟ್ಟಲೆ ಎಲ್ಲ ಜುಬರ ಉದುರ್ಕೊಬಿಟ್ಟು. ಎಷ್ಟವೇ ನಕ್ಷತ್ರ? ಎಣ್ಸು ನೋಡಿ ಸ್ವಾಮಿ, ಇಷ್ಟವೇ ಕಣ. ಎಷ್ಟು ನೋಡಿ ಇಲ್ಲಿ ಉದ್ರವಲ್ಲ. ಈ ಪಂಡಿತ ಮ್ಯಾಲ್ಕು ಕೆಳಿಕು ನೋಡ್ತಾರೆ ಎಲ್ಲ. ಇವನ ಕುರಿ ಕಾಯೋರು ಬಂದು ನನ್ನ ಮಗ್ತಾಕ್ಬಿಟ್ಟಲ್ಲ, ಇದರಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ದೇವ್ರೇನು ಮಾಡ್ತಾವನೀಗ ಹೇಳಿ ನೋಡೋಣ. ಎಲ್ಲ ಮಕ್ಕ ನೋಡ್ತಾರೆ, ಓಹೋ ಇದ್ರ ಸೋಸ್ಬಿಡ್ತಾನೆ ಇವನು, ಖಂಡಿತವಾಗ್ಲೂ ಸೋತೋಯ್ತಾನೆ. ಎಲ್ಲರೂ ಮಕ ನೋಡ್ತಾವ್ರೆ. ಈ ಕುರುಬ ಹುಡುಗ ಅಂದ, ಮಹಾರಾಜ್ರೆ ಸಿಂಹಾಸ್ ಮ್ಯಾಲ್ ಕುಂತವ್ರೆ. ಮಹಾರಾಜರು, ಏನಪ್ಪ ಸ್ವಲ್ಪ ಕೆಳಗಡೆ ಬನ್ನಿ. ಯಾಕಯ್ಯ? ನೀವು ಬನ್ನಿ ಸ್ವಾಮಿ ಕೆಳಗಡೆ. ಇಲ್ಲೇ ಕೂತಿದ್ದೀನಿ ಹೇಳಯ್ಯ. ಇಲ್ಲ ಸ್ವಾಮಿ ನೀವು ಕೆಳಗಡೆ ಬನ್ನಿ. ಮಹಾರಾಜರು ಕೆಳಗಿಳಿದು ಬಂದರು. ಏನಪ್ಪ ಅದೇನೋ ಮಾನ ಉಳಿಸಯ್ಯ? ಏನಿಲ್ಲ, ಹೋಗಿ ಮೇಲೆ ಕೂತ್ಕೊಳ್ಳಿ. ಅಲ್ಲ ಕಡೆ ಕರೆದದ್ದು ನೀನೆಯ, ತಿರ್ಗೋದ ಮೇಲೆ ಕೂತ್ಕೊಂತೀಯಲ್ಲ, ನೀವು ಕುಂತ್ಕೊಳ್ಳಿ ಸ್ವಾಮಿ. ಪಂಡಿತ ಕೇಳ್ದ, ಏನು ಮಾಡ್ತಾನೆ ದೇವರು? ಈ ಮಹಾರಾಜರು ಮಾಡಿದ್ರಲ್ಲ ಅದನ್ನೇ ಮಾಡ್ತಾ ಇರೋದು ಅವನು. ಏನ ಮ್ಯಾಲಿರೋದನ್ನ ಕೆಳಗಿಳಿಸ್ತಾನೆ, ಕೆಳಗಿರೋದನ್ನ ಮ್ಯಾಲೆ ಕತ್ತಿಸ್ತಾನೆ. ನೋಡಿ, ಎಂಥ ಪಂಡಿತನೂ ಆಗದೆ ಇರ್ತಕ್ಕಂಥದ್ದನ್ನ ಒಬ್ಬ ಕುರಿ ಕಾಯುವಂತ